ಇನ್ನು ಬೇರೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟರ್ಸ್ ಕೂಡ ಲೈವ್ ಅಲ್ಲಿ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ನಮ್ಮ ಜೊತೆ ನಾಗರಾಜ್ ಇದ್ದಾರೆ, ನಮ್ಮ ಪ್ರತಿನಿಧಿ ನಾಗರಾಜ್ ಇದ್ದಾರೆ. ಹಾಗೇನೆ ಪೊಲಿಟಿಕಲ್ ಆಯಾಮಗಳನ್ನ ಸುದ್ದಿ ಕೊಡೋದಕ್ಕೆ ಸುರೇಶ್ ಇದ್ದಾರೆ. ಇಬ್ಬರಿಂದ ಕೂಡ ನಿಮ್ಮ ಸುದ್ದಿ ಬಂದಾಗ ನಿಮ್ಮ ಮಾಹಿತಿಯನ್ನ ಪಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಪರಿಷತ್ನಲ್ಲಿ ಡರ್ಟಿ ಪದ ಬಳಕೆಯ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಕಾನೂನು ಹೋರಾಟದಲ್ಲಿ ಸಿಟಿ ರವಿಗೆ ಮೊದಲ ಜಯ ಉಂಟಾಗಿದೆ. ಹೈಕೋರ್ಟ್ನಲ್ಲಿ ಎಂಎಲ್ಸಿ ಸಿಟಿ ರವಿಗೆ ಜಾಮೀನು ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ ಬಿಜೆಪಿ. ಇವತ್ತು ಭರ್ಜರಿ ಹೋರಾಟವನ್ನ ಕೈಗೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಎನಿವೆ ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ. ಅಶ್ಲೀಲ ಪದ ಬಳಕೆಯ ಆರೋಪದ ವಿರುದ್ಧವಾಗಿ ಈಗ ಸಿಟಿ ರವಿಗೆ ಜಾಮೀನು ಸಿಕ್ಕಿದೆ. ಎಸ್, ನಿನ್ನೆಯ ಇಡೀ ಪ್ರಕರಣವನ್ನ ಆ ಹೈಡ್ರಾಮಾನ ಗಮನಿಸ್ತಾ ಇದ್ರೆ ಶ್ರುತಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈ ಹಿಂದೆ ಗೂಳಿಹಟ್ಟಿ ಶೇಖರ್ ಟೇಬಲ್ ಹತ್ತಿ ಹರ್ಕೊಂಡಿದ್ದು ಆ ದೃಶ್ಯಗಳು, ಆ ಬಳ್ಳಾರಿ ಗಣಿ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಆಗಿದ್ದಂತ ಕಲಾಪಗಳು ಬಿಟ್ರೆ, ಗಲಾಟೆ ಬಿಟ್ರೆ, ಇದೇನೆ ಇಷ್ಟೊಂದು ಒಂಥರ ಕೆಟ್ಟ ಏನ್ ಹೇಳೋದು ಡೌನ್ಫಾಲ್ ಅಂತ ಹೇಳ್ತೀವಿ, ಆ ಥರ ಆಗಿರೋದು. ಬಟ್ ರಾಜಕೀಯವಾಗಿ ಸರಿನಾ ತಪ್ಪ ಅದು ತನಿಖೆಯಿಂದ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು. ಆದರೆ ಸಿಟಿ ರವಿಯವರ ಈ ಬಂಧನ ಅನಂತರ ರಿಲೀಸ್ ಆಗಿರುವಂತಹ ಹೈಡ್ರಾಮಾಗಳಿದೆಯಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾಗಿ ಅವರ ಇಮೇಜ್ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆ ಆಗಬಹುದು ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಟಿ ರವಿ ವಿರುದ್ಧ ಸಮರಕ್ಕೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಕೂಡ ಆಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳಗಾವಿಯ ಸುವರ್ಣಸೌಧದಲ್ಲಿ ರಣಾಂಗಣ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು. ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ. ಠಾಣೆಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ ಆರೋಪ. ನನ್ನ ಕೊಲೆಗೆ ಯತ್ನಿಸಲಾಗ್ತಿದೆ ಎಂದು ಚೀರಾಡಿ ಸಿಟಿ ರವಿ ಘೋಷಣೆ ಕೂಗಿದ್ರು. ಈ ಎಲ್ಲಾ ಜಟಾಪಟಿಯ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ. ಸಿಟಿ ರವಿ ರಿಲೀಸ್ಗೆ ಹೈಕೋರ್ಟ್ ಆದೇಶ. ಬೆಳಗಾವಿಯಲ್ಲಿ ದಾಖಲಾದ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಸಿಟಿ ರವಿಯನ್ನ ಕರೆದುಕೊಂಡು ಬರಲಾಗ್ತಿತ್ತು. ಅಷ್ಟರಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಸಲಾಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡುವಂತೆ ಆದೇಶ ನೀಡಿತು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಇಷ್ಟೇ ಅಲ್ಲ, ಸತ್ಯಂ ವದ ಧರ್ಮಂ ಚರ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಯಾರನ್ನೂ ಬಿಡುವುದಿಲ್ಲ, ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದಿದ್ದಾರೆ. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿ, ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ, ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ದಾರೆ ಎಂದು ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಳ್ತಾರೆ ಅಂತ. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಕಮಲ ನಡುವಿನ ಈ ಸಮರ ಮತ್ತಷ್ಟು ಧಗಧಗಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಲ್ಲ ಕೇಸರಿ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆ ಅಂದಿದ್ರು, ಬಿಜೆಪಿ ಪಕ್ಷವನ್ನ ಮುಗಿಸೋದಕ್ಕೆ ಆಗಲ್ಲ ಅಂತ ಸಿಟಿ ರವಿ ಕಿಡಿಕಿಡಿಯಾಗಿದ್ದಾರೆ. ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ.
ನಮ್ಮ ಸರ್ಕಾರ ಬಂದಾಗ ನೋಡ್ಕೊಳ್ತೀವಿ ಅಂತ. ಇದು ಭಾರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಇದು ನಮ್ಮ ಸರ್ಕಾರ ಬಂದಾಗ ನೋಡ್ಕೊಳ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕೆ ಬಿಜೆಪಿ ರಣ ಕಹಳೆ ಊದಿದೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ನೀವು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತಿ ಇವತ್ತು ಹೈಕೋರ್ಟ್ನಲ್ಲಿ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನು ಮಾಡಿ, ರಾಜಕೀಯ ಪಿತೂರಿಯನ್ನು ಮಾಡಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸಿ.ಟಿ. ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸ್ಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಪದೇ ಸಿ.ಟಿ. ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಆದರೆ ಹೇಳಲೇ ಇಲ್ಲ ಅವರು, ಯಾಕೆ ಬಂಧಿಸಿದ್ದೀನಿ ಅಂತ ಹೇಳಲೇ ಇಲ್ಲ. ವಿಧಾನಸೌಧದಲ್ಲಿ ಏನು ಸಿ.ಟಿ. ರವಿ ಅವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ದರು. ಚಿಕ್ಕಮಗಳೂರು ಜಿಲ್ಲೆಗೆ ಸಿ.ಟಿ. ರವಿಯವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಏನು ಹೇಳಿದರು. ಆ ಕಂಪ್ಲೇಂಟನ್ನು ಬರೆದು ನಾವು ಕೊಡೋಕ್ಕೆ ಬಂದಿದ್ದು ನಾನು. ಅಂದರೆ ಸಿ.ಟಿ. ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ, ಅದಕ್ಕೆ ಬಗ್ಬಡಿಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನೋಡಿ, ಇದು ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್. ಹಾಗಾಗಿ ಒಂದು ಪ್ರಶ್ನೆ ಅಂತೂ ಕಾಡ್ತಾ ಇದೆ. ಇಡೀ ರಾಜ್ಯ ರಾಜಕೀಯದ ದಿಕ್ಕು ಬದಲಾಯಿಸ್ಬಿಡುತ್ತಾ ರವಿ ಅವರ ಈ ಬಂಧನ? ಕಾಂಗ್ರೆಸ್ ವಿರುದ್ಧ ಕೇಸರಿ ಪಕ್ಷ ನಿಗಿ ಕೆಂಡವಾಗಿದೆ. ಸರ್ಕಾರದ ವಿರುದ್ಧ ಬೀದಿಗಿಳಿಯೋದಕ್ಕೆ ಸಕಲ ಸಿದ್ಧತೆಗಳು ಕೇಸರಿ ಪಾಳ್ಯದಲ್ಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ದ್ವೇಷ ರಾಜಕೀಯ ಅಂತ ಕಾಳಗ ಶುರುವಾಗ್ಬಿಟ್ಟಿದೆ. ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಕ್ಯಾಂಪೇನ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಕಂಟಕ ತರುತ್ತಾ ಬಿಜೆಪಿ ಅನ್ನೋದು ಪ್ರಶ್ನೆ. ಸಿಎಂ ಸಚಿವರ ಮತ್ತಷ್ಟು ಹಗರಣಗಳು ಬಯಲಾಗುತ್ತಾ ಆ ಮೂಲಕ ಕಾನೂನು ಹೋರಾಟಕ್ಕೂ ಬಿಜೆಪಿ ಮುಂದಾಗುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಅಸ್ತ್ರ ಪರಿಷತ್ನಲ್ಲಿ ಈ ರೀತಿಯ ಪದ ಬಳಕೆ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ, ಬಟ್ ಅದು ತನಿಖೆ ಆಗಬೇಕು. ಯಾಕಂದ್ರೆ ಸಭಾಪತಿಗಳು ಹೇಳಿದ್ರು ಆಡಿಯೋ ವಿಡಿಯೋ ಪರಿಶೀಲನೆ ಮಾಡಿದಾಗ ಆ ರೀತಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ. ಹಾಗಾಗಿ ನಾವು ಈಗಲೇ ಅದನ್ನ ಕನ್ಫರ್ಮ್ ಮಾಡಕ್ಕಾಗಲ್ಲ. ಈಗ ಅವ್ರಿಗೆ ತಾತ್ಕಾಲಿಕ ರಿಲೀವ್ ಸಿಕ್ಕಿರಬಹುದು, ಆದ್ರೆ ತನಿಖೆ ಆಗಿ ಬೆಳಕಿಗೆ ಬಂದ್ರೆ, ಸಪೋಸ್ ತಪ್ಪು ಮಾಡಿದ್ದಾರೆ ಅಂತ ಆದ್ರೆ ಅದು ಬೇರೆ ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ. ಆದ್ರೆ ಈಗ ಸದ್ಯ ಆಗಿರುವಂತಹ ಡೆವಲಪ್ಮೆಂಟ್ ಇದೆಯಲ್ಲ, ರಾಜ್ಯದ ಜನ ಅದನ್ನ ಯಾವ ರೀತಿ ನೋಡ್ತಾರೆ, ಯಾವ ರೀತಿ ತಗೊಳ್ತಾರೆ? ಸಿ.ಟಿ. ರವಿ ಅವರ ಈ ಬಂಧನ ಬಿಜೆಪಿಗೆ ಸದ್ಯಕ್ಕಂತೂ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಎಲ್ಲಾ ರೀತಿಯ ಸಾಧ್ಯತೆಗಳಿವೆ. ನಮ್ಮ